ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾನ್ಯ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 0.08% ಅಥವಾ 20 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಸ್ವಲ್ಪ ಅಪ್ಪಲ್ಲೇ ಆಯ್ತು. ಮೊನ್ನೆ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಯ್ತು, ಅದೇ ರೀತಿ ಪಾಸಿಟಿವ್ ಅಲ್ಲೇ ಓಪನ್ ಆಯ್ತು, ನಂತರ ಡೌನ್ ಆಯ್ತು, ಮತ್ತೆ ಒಂದಷ್ಟು ರಿಕವರ್ ಆಯ್ತು, ಮತ್ತೆ ಡೌನ್ ಆಯ್ತು, ಫ್ಲಾಟಿಶ್ ಆಗಿ ಟ್ರೇಡ್ ಆಯ್ತು. ಕೊನೆಯಲ್ಲಿ ಆಸ್ ಯೂಶುವಲ್ ಒಂದು ಬೌನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ 10-20 ಪಾಯಿಂಟ್ಸ್. ಬಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇವತ್ತಿನ ಹೈ ನೋಡಬಹುದು 284 ಕೂಡ ಹೋಯ್ತು, ಕ್ಲೋಸಿಂಗ್ 252ಕ್ಕೆ ಆಗಿದೆ. ಒಟ್ಟಿನಲ್ಲಿ ಸ್ಲೈಟ್ಲಿ ಪಾಸಿಟಿವ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಂತೂ ಪೂರ್ತಿ ಫ್ಲಾಟ್ ಆಗಿದೆ. ಆಲ್ಮೋಸ್ಟ್ ನಿನ್ನೆ ಎಲ್ಲಿತ್ತೋ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಜಸ್ಟ್ 3 ಪಾಯಿಂಟ್ಸ್ ಅಪ್ ಆಗಿದೆ ಅಷ್ಟೇ. ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅಂತ ಹೇಳ್ಬೋದು. 77,537ಕ್ಕೆ ನಿನ್ನೆ ಕ್ಲೋಸಿಂಗ್ ಇತ್ತು, ಇವತ್ತು 540 ಒಟ್ಟಿನಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ 2 ಹೆಡ್ಲೈನ್ ಇಂಡೈಸಸ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ. 0.27% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಿಫ್ಟಿ 100 0.02% ಪಾಸಿಟಿವ್ ಇದೆ, ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಅಲ್ಲೂ ಕೂಡ ನಿಫ್ಟಿ 200 ಅಲ್ಲೂ ಕೂಡ ಅಷ್ಟೇ ಫ್ಲಾಟ್ ಇದೆ, 0.03% ಪಾಸಿಟಿವ್ ಇದೆ, ಗ್ರೀನ್ ಅಲ್ಲಿ ಇದೆ ಅಷ್ಟೇ. ಇನ್ನು ನಿಫ್ಟಿ 500 0.07% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಟ್ಟಿನಲ್ಲಿ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಬಟ್ ನೆಕ್ಸ್ಟ್ 15 ನಲ್ಲಿ ಮಾತ್ರ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ಇವತ್ತು ನೋಡಬಹುದು. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 0.11% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ 100 0.1% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 0.08% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಅಪ್ ಟು 0.1% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಇದೆ ಮಿಡ್ ಕ್ಯಾಪ್ ಸೆಗ್ಮೆಂಟ್. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 0.86% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.69% ಪಾಸಿಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 0.41% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಫ್ಲಾಟಿಶ್ ಏನಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 0.5% ಅಥವಾ ಅಬೌವ್ 0.5% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಮೈಕ್ರೋ ಕ್ಯಾಪ್ ಕೂಡ 0.25% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ನೋಡಬಹುದು. ಮೇಲ್ನೋಟಕ್ಕೆ ನೋಡಿದ್ರೆ ಕ್ಲಿಯರ್ ಆಗಿ ಕಾಣ್ತಾ ಇದೆ, ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಪಾಸಿಟಿವ್, ಕೆಲವು ನೆಗೆಟಿವ್ ಈ ರೀತಿ. ನಿಫ್ಟಿ ಆಟೋ 0.6% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ರೆ, ನಿಫ್ಟಿ ಬ್ಯಾಂಕ್ 0.46% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲೂ ಕೂಡ 0.22% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. FMCG 0.74% ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಇವತ್ತು. IT ಸೆಕ್ಟರ್ ಅಲ್ಲಿ 0.46% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಮೀಡಿಯಾ 0.54% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮೆಟಲ್ 0.86% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಫಾರ್ಮಾ 0.21% ನೆಗೆಟಿವ್ ಇದೆ ಇವತ್ತು. PSU ಬ್ಯಾಂಕ್ ಗಳಲ್ಲಿ 0.04% ಪಾಸಿಟಿವ್ ಇದೆ, ಅಂದ್ರೆ ಫ್ಲಾಟ್ ಇದೆ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ. ರಿಯಾಲಿಟಿ 0.4% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. 0.51% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಹೆಲ್ತ್ ಕೇರ್ 0.25% ನೆಗೆಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 0.19% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.04% ಪಾಸಿಟಿವ್ ಇದೆ, ಅಂದ್ರೆ ಅಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಕೆಮಿಕಲ್ ಅಲ್ಲಿ 0.6% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಒಟ್ಟಿನಲ್ಲಿ ಕೆಲವು ಪಾಸಿಟಿವ್, ಕೆಲವು ನೆಗೆಟಿವ್ ಇರುತ್ತೆ. ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೆಕ್ಟೋರಲ್ ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ರೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಫ್ಲಾಟಿಶ್ ಟು ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಮಾರ್ಕೆಟ್ ಗಳು ನನಗೆ ಪರ್ಫಾರ್ಮ್ ಮಾಡ್ತಿದ್ದಾವೆ 0.5% ಅಬೌವ್ 0.5% ಆ ರೀತಿ. ಹಲವಾರು ಮಾರ್ಕೆಟ್ ಗಳು ಫ್ಲಾಟ್ ಆಗಿದ್ದಾವೆ. ಒಂದಷ್ಟು ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲೂ ಕೂಡ ಟ್ರೇಡ್ ಆಗ್ತದೆ. ಬಟ್ ಓವರ್ ಆಲ್ ಟ್ರೆಂಡ್ ಅನ್ನ ನೋಡಿದ್ರೆ ಪಾಸಿಟಿವ್ ಇದೆ. ಇವನ್ ಏಷ್ಯನ್ ಮಾರ್ಕೆಟ್ ಗಳು ಕೂಡ ನೋಡಬಹುದು ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಬಟ್ ಇಂಡಿಯನ್ ಮಾರ್ಕೆಟ್ ಅಂತ ಸದ್ಯದ ಮಟ್ಟಿಗೆ ಒಳ್ಳೆ ಮೊಮೆಂಟಮ್ ಗೆ ಬರ್ತಾನೆ ಇಲ್ಲ. ಆಲ್ಮೋಸ್ಟ್ ಆಗಸ್ಟ್ ಆಗ್ ಬಂದಿಲ್ಲ ಅಂತ ಹೇಳ್ಬೋದು ಈ ತಿಂಗಳು ಮಾರ್ಕೆಟ್ ಗೆ, ಯಾಕಂದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾನೆ ಇಲ್ಲ. ಆಲ್ಮೋಸ್ಟ್ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇನ್ನು ಕ್ರೂಡ್ ನ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಕ್ರೂಡ್ ಅಲ್ಲಿ ಮೋರ್ ದನ್ 0.5% ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಸ್ ಆಫ್ ನೌ. ಮಾರ್ನಿಂಗ್ ಕೂಡ ಸ್ವಲ್ಪ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು, ಈಗಲೂ ಕೂಡ 0.5% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದ್ರೆ HAL ಶೇರ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ
ಜಾಯಿಂಟ್ ವೆಂಚರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. NCLT ಡಿಸಾಲ್ವ್ಸ್ ಜಾಯಿಂಟ್ ವೆಂಚರ್ ವಿತ್ ಸೈಯೆಂಟ್. ಅಂದ್ರೆ ಇನ್ಫೋಟೆಕ್ HAL ಲಿಮಿಟೆಡ್ 50-50 ಜಾಯಿಂಟ್ ವೆಂಚರ್ ಅನ್ನ ಹೊಂದಿತ್ತು ಸೈಯೆಂಟ್ ಜೊತೆ. ಇದನ್ನ ಡಿಸಲ್ಯೂಷನ್ ಮಾಡಕ್ಕೆ ಆರ್ಡರ್ ನ ಪಾಸ್ ಮಾಡಿದೆ NCLT. ಈ ಸುದ್ದಿ ಸ್ಟಾಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಕ್ರಿಯೇಟ್ ಮಾಡಿದೆ. ಇನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕವರ್ ಮಾಡಿದೆ, ಎಸ್ಪೆಷಲಿ ರಿಟೇಲ್ ಟ್ರೇಡರ್ಸ್ ಗೆ ಸಂಬಂಧಪಟ್ಟಂತೆ ಸೆಬಿ ರಿಪೋರ್ಟ್ ನ ನಿನ್ನೆ ವಿಡಿಯೋದಲ್ಲೂ ಕೂಡ ಬ್ರೀಫ್ ಆಗಿ ಕವರ್ ಮಾಡಿದ್ದೆ. ಆಲ್ಮೋಸ್ಟ್ 91,000 crores ಅನ್ನ ರಿಟೇಲ್ ಟ್ರೇಡರ್ಸ್ ಲಾಸ್ ಮಾಡ್ಕೊಂಡಿದ್ದಾರೆ 2025-26 ರಿಟೇಲ್ ಟ್ರೇಡರ್ಸ್ ಲಾಸ್ ಮಾಡ್ಕೊಂಡಿದ್ದಾರೆ. ಬಟ್ ನೋಡಬಹುದು ಪ್ರೊಪ್ರೈಟರಿ ಡೆಸ್ಕ್ ಮೇಡ್ rupees 44,000 crore 44,000 ಕೋಟಿ ಪ್ರಾಫಿಟ್ ಅನ್ನ ಪ್ರಾಪ್ ಟ್ರೇಡರ್ಸ್ ಮಾಡಿದ್ದಾರೆ. ಪ್ರಾಪ್ ಟ್ರೇಡರ್ಸ್ ಅಂದ್ರೆ ಎಸ್ಪೆಷಲಿ ಇದು ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಷನ್ಸ್ ಇರುತ್ತೆ, ಹಾಗೆ ದೊಡ್ಡ ದೊಡ್ಡ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ನಾನು ಯಾವಾಗ್ಲೂ ಹೇಳ್ತೀನಲ್ಲ, ಸಣ್ಣವರೇ ಲಾಸ್ ಮಾಡ್ಕೊಳ್ಳೋದು, ದೊಡ್ಡವರು ಲಾಸ್ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವ್ರ ಹತ್ರ ಒಂದು ಸ್ಟ್ರಾಟಜಿ ಇರುತ್ತೆ, ಕ್ಲಿಯರ್ ಸ್ಟ್ರಾಟಜಿ ಇರುತ್ತೆ, ಜೊತೆಗೆ ರಿಸ್ಕ್ ಜಾಸ್ತಿ ತಗೊಳ್ಳೋಂತ ಅಬಿಲಿಟಿ ಇರುತ್ತೆ. ಸಣ್ಣ ಇನ್ವೆಸ್ಟರ್ಸ್ ಎರಡು ಇರೋದಿಲ್ಲ ಮೋಸ್ಟ್ ಆಫ್ ದ ಟೈಮ್. ರಿಸ್ಕ್ ತಗೊಳ್ಳೋ ಕೆಪಬಿಲಿಟಿ ಅಂತೂ ಇರೋದೇ ಇಲ್ಲ ಜಾಸ್ತಿನ. ಇನ್ನು ಸ್ಟ್ರಾಟಜಿ 90% ಹತ್ರ ಇರಲ್ಲ, ಇನ್ 10% ಹತ್ರ ಇರುತ್ತೆ. ಮೇ ಬಿ ಅವರು ಸ್ವಲ್ಪ ಲಾಭ ಮಾಡ್ತಾರೆ ಅಷ್ಟೇ. ನೋಡಬಹುದು ಇಲ್ಲಿ 44,000 ಕೋಟಿ ಏನಿದೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ 14,000 ಕೋಟಿ ಅರ್ನ್ ಮಾಡಿದ್ದಾರೆ. ಹಾಗೆ ಕಾರ್ಪೊರೇಟ್ಸ್ 8,000, ಮ್ಯೂಚುವಲ್ ಫಂಡ್ಸ್ 3,000 ಕೋಟಿ, ಪಾರ್ಟ್ನರ್ಶಿಪ್ ಫರ್ಮ್ಸ್ ಆರ್ LLPs 3,000 ಕೋಟಿ ಅರ್ನ್ ಮಾಡಿದ್ದಾರೆ. SEBI said 99% of the profits made by FPIs and proprietary traders came from algo entities. algo ಇಂದಾನೆ 99% ಬಂದಿದೆ. ಆ ರೀತಿಯ ಸೆಟಪ್ ಅನ್ನ ರಿಟೇಲ್ ಟ್ರೇಡರ್ಸ್ ಎಷ್ಟು ಜನ ಹೊಂದಿರ್ತಾರೆ ಹೇಳಿ? ತುಂಬಾ ಕಡಿಮೆ. ರಿಟೇಲ್ ಇನ್ವೆಸ್ಟರ್ಸ್ ಆರ್ ಲಾರ್ಜ್ಲಿ ಬೈಯಿಂಗ್ ಶಾರ್ಟ್ ಡೇಟೆಡ್ ಆಪ್ಷನ್ಸ್ ವಿತ್ ಲಿಮಿಟೆಡ್ ಕ್ಯಾಪಿಟಲ್, while institutions and proprietary desks operate with better systems, faster execution, deeper risk control and algorithm strategies. ಇದೆಲ್ಲ ಇರುತ್ತೆ ಅವ್ರ ಹತ್ರ. ಬೆಟರ್ ಸಿಸ್ಟಮ್ಸ್ ಇರುತ್ತೆ, ಎಕ್ಸಿಕ್ಯೂಷನ್ ಫಾಸ್ಟ್ ಆಗಿ ಮಾಡ್ತಾರೆ, ರಿಸ್ಕ್ ಕಂಟ್ರೋಲ್ ಅನ್ನ ಚೆನ್ನಾಗಿ ಮಾಡ್ತಾರೆ, ಆಲ್ಗರಿದಮಿಕ್ ಸ್ಟ್ರಾಟಜೀಸ್ ಆಲ್ಗೋ. ಹಾಗಾಗಿ ಅವರು ಸಕ್ಸಸ್ ಆಗ್ತಾರೆ. ಜೊತೆಗೆ ರಿಸ್ಕ್ ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಇದೇ ಬೇಕಾಗಿರೋದು ಟ್ರೇಡರ್ಸ್ ಗೆ. ರಿಸ್ಕ್ ಯಾರು ಮ್ಯಾನೇಜ್ ಮಾಡಲು ಅವ್ರಿಗೆ ಮಾರ್ಕೆಟ್ ತಲೆ ತಿರುಗೋ ತರ ಹೊಡೆತ ಕೊಡುತ್ತೆ. ಮೋಸ್ಟ್ ಆಫ್ ದ ರಿಟೇಲ್ ಟ್ರೇಡರ್ಸ್ ಲಾಸ್ ಮಾಡ್ಕೊಳ್ಳೋದೇ ನಮ್ಮ ರಿಸ್ಕ್ ಅನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡದೇ ಇರೋ ಕಾರಣಕ್ಕೆ, ಜೊತೆಗೆ ಪ್ರಾಪರ್ ಸೆಟಪ್ ಅನ್ನ ಫಾಲೋ ಮಾಡೋದಿಲ್ಲ. 99% ಪ್ರಾಫಿಟ್ಸ್ ನೋಡಬಹುದು ಎಲ್ಲಿ ಮಾಡ್ತಿದ್ದಾರೆ ಅಂತ. ಅದರಲ್ಲೂ 44,000 ಕೋಟಿ ಲಾಭ ನೋಡಬಹುದು ಎಷ್ಟು ಹಣವನ್ನು ಅವರು ಗಳಿಸ್ತಿದ್ದಾರೆ ಅಂತ. ಯಾಕೆ ರಿಟೇಲ್ ಟ್ರೇಡರ್ಸ್ ಲಾಸ್ ಮಾಡ್ಕೊಳ್ತಿದ್ದಾರೆ? ಗಳಿಸ್ತಿದ್ದಾರೆ. ಅವರ ಪಾರ್ಟಿಸಿಪೇಷನ್ ಕಡಿಮೆ ಆಯ್ತು ಅಂದ್ರೆ ಇವರ ಗಳಿಕೆ ಕೂಡ ಕಡಿಮೆ ಆಗುತ್ತೆ. ಹಾಗಂತ ಟ್ರೇಡ್ ಮಾಡ್ಲೇಬಾರ್ದ? ಖಂಡಿತ ನಾನು ಅದನ್ನ ಹೇಳಲ್ಲ, ಮಾಡೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಆದ್ರೆ ಒಂದು ಕ್ಲಿಯರ್ ಸ್ಟ್ರಾಟಜಿ ಇಲ್ಲದೆ, ಕ್ಲಿಯರ್ ಮೈಂಡ್ ಸೆಟ್ ಇಲ್ಲದೆ, ಕ್ಲಿಯರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲದೆ ಮಾಡೋದಿದೆಯಲ್ಲ, ಇದಕ್ಕಿಂತ ಡೇಂಜರ್ ಇನ್ಯಾವುದೂ ಇಲ್ಲ ಲೈಫ್ ಅಲ್ಲಿ. ಇದಂಗೆ ಅಂದ್ರೆ ಫ್ಲೈಟ್ ಅಲ್ಲಿ ಪ್ರಯಾಣ ಮಾಡ್ತಿರೋರು ಪ್ಯಾರಾಚೂಟ್ ಇಲ್ಲದೆ ಜಂಪ್ ಮಾಡ್ದಂಗೆ ಏನಾಗುತ್ತೆ? ರಿಸಲ್ಟ್ ಅದೇ ಆಗಿರುತ್ತೆ. ಏನು ಮಾಡಕ್ ಆಗೋದಿಲ್ಲ. ನಾವಂತೂ ಹೇಳ್ತೀವಿ ಟ್ರೇಡ್ ಮಾಡಬೇಡಿ, ಮಾಡೋದಾದ್ರೆ ಇದೆಲ್ಲ ತಿಳ್ಕೊಂಡು ಫಸ್ಟ್ ಪೇಪರ್ ಟ್ರೇಡ್ ಮಾಡಿ, ಆಮೇಲೆ ಸಣ್ಣ ಕ್ಯಾಪಿಟಲ್ ಇಂದ ಮಾಡಿ, ಆಮೇಲೆ ದೊಡ್ಡ ಕ್ಯಾಪಿಟಲ್ಗೆ ಹೋಗಿ ಅಂತ. ಯಾಕಂದ್ರೆ ಹಣವನ್ನ ಹಾಕದಾಗ ಕಲ್ಸೋ ಪಾಠ ಇದೆಯಲ್ಲ, ನೀವು ಎಷ್ಟೇ ಕೋರ್ಸ್ ತಗೊಂಡ್ರು ಅದು ಬರಲ್ಲ, ಎಷ್ಟೇ ವಿಡಿಯೋಸ್ ನೋಡಿದ್ರು ಬರಲ್ಲ. ನೀವು ಆಕ್ಚುಯಲ್ ಆಗಿ ರಿಯಲ್ ಮನಿ ಹಾಕಿ ರಿಯಾಕ್ಟ್ ಮಾಡ್ತಿರಲ್ಲ, ಅದೇ ನಿಜವಾದ ಲರ್ನಿಂಗ್. ನೀವು 1000 ವಿಡಿಯೋ ನೋಡಿ ಯೂಟ್ಯೂಬ್ ಅಲ್ಲಿ, ಕಲ್ತ್ಕೊಳ್ಳೋದು 1 or 2%. ಅದೇ 100 ರೂಪಾಯಿ ಹಾಕಿ ಕಲ್ತ್ಕೊಳ್ಳೋದು 60-70% ಇರುತ್ತೆ. ಯಾಕಂದ್ರೆ ರಿಯಲ್ ಮನಿ ಹಾಕ್ತಿವಲ್ಲ, ಅದರಿಂದ ಕಲಿಯೋದು ತುಂಬಾನೇ ಡಿಫರೆನ್ಸ್ ಮಾಡುತ್ತೆ. ಇದು ಇನ್ವೆಸ್ಟ್ಮೆಂಟ್ ಗೂ ಅಪ್ಲೈ ಆಗುತ್ತೆ, ನಾಟ್ ಓನ್ಲಿ ಟ್ರೇಡಿಂಗ್, ಈವನ್ ಇನ್ವೆಸ್ಟ್ಮೆಂಟ್ ಗೂ ಕೂಡ. ಇನ್ವೆಸ್ಟ್ ಮಾಡ್ದೇನೆ 1000 ವಿಡಿಯೋಸ್ ನೋಡಿ 10 ಕೋರ್ಸ್ ತಗೊಂಡ್ರು ಯೂಸ್ಲೆಸ್. ಯಾರು ಸ್ಟಾರ್ಟ್ ಮಾಡ್ತಾರಲ್ಲ ಅವರು ಕಲಿತಾ ಹೋಗ್ತಾರೆ. ಎಲ್ಲ ಕಲ್ತು ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಾರಲ್ಲ, ಅವ್ರು ಇನ್ವೆಸ್ಟೇ ಮಾಡಲ್ಲ ಜೀವನದಲ್ಲಿ. ಯಾರು ಸಣ್ಣದಾಗಿ ಸ್ಟಾರ್ಟ್ ಮಾಡ್ತಾರೆ, ಹೋಗ್ತಾ ಹೋಗ್ತಾ ಆ ಜರ್ನಿಯಲ್ಲಿ ಸಾಕಷ್ಟು ವಿಚಾರನ ತಿಳ್ಕೊಳ್ತಾರೆ, ಕಲಿತಾರೆ, ಅಡಾಪ್ಟ್ ಮಾಡ್ಕೊಳ್ತಾರೆ, ಇವಾಲ್ವ್ ಆಗ್ತಾರೆ. ದಟ್ ಈಸ್ ದ ಚೇಂಜ್ ವಿ ರಿಕ್ವೈರ್ಡ್. ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಖಂಡಿತ ಏನು ಆಗಲ್ಲ. ಹಾಗಂತ ಟ್ರೇಡಿಂಗ್ ಹೇಳ್ತಿಲ್ಲ ನಾನು, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಹೂಡಿಕೆಯನ್ನ. ಬಟ್ ಫಸ್ಟ್ ಕಲೀರಿ, ಕಲಿಕೆಗೆ ಆದ್ಯತೆ ಕೊಡಿ. 6 ವರ್ಷಕ್ಕೆ 1ನೇ ಕ್ಲಾಸ್ಗೆ ಹೋಗ್ಬೇಕು. 1ನೇ ಕ್ಲಾಸ್ಗೆ ಹೋಗಿ ನಾನು SSLC ಎಕ್ಸಾಮ್ ಬರೀತೀನಿ ಅಂದ್ರೆ ಆಗಲ್ಲ. ಯಾರೋ ಕೋಟಿಗೊಬ್ಬ ಮಾಡ್ಬೋದು, ಎಲ್ರಿಗೂ ಅದು ಆಗೋದಿಲ್ಲ, ಅಸಾಧ್ಯ. ಓಕೆ, ಕ್ಲಾಸ್ ಹಾಕಿ ಮುಂದುವರಿಯೋಣ. IIFL ಮತ್ತು ಮಣಪ್ಪುರಂ ಫೈನಾನ್ಸ್ ಅಂದ್ರೆ ಗೋಲ್ಡ್ ಫೈನಾನ್ಸಿಂಗ್ ಸ್ಟಾಕ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಾರಣ JP Morgan ಕವರೇಜ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಸುದ್ದಿ ಸ್ಟಾಕ್ ಗಳಲ್ಲಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಇವತ್ತು. ನಂತರ ವೆಲ್ಸ್ಪೂನ್ ಕಾರ್ಪಲ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ನೋಡಬಹುದು $1.8 billion US ಪೈಪ್ ಆರ್ಡರ್ ಕಂಪನಿಗೆ ಬಂದಿದೆ. ಎಕ್ಸ್ಪೋರ್ಟ್ ಆರ್ಡರ್ ಲಾರ್ಜೆಸ್ಟ್ ಎವರ್ ಕಾಂಟ್ರಾಕ್ಟ್ ಅಂತ ಕಂಪನಿ ಹೇಳಿದೆ. ಜೊತೆಗೆ ಮುಂದೆ ಕೂಡ ಈ ರೀತಿಯ ಆರ್ಡರ್ ಬರಬಹುದು ಅಂತ ಅಪ್ಡೇಟ್ ಅನ್ನ ಕೊಟ್ಟಿದೆ. ಪ್ರೈವೇಟ್ ಕ್ಯಾಪೆಕ್ಸ್ ಇಂಪ್ರೂವ್ ಆಗ್ತಿರೋದು ಕಂಪನಿಗೆ ಅಡ್ವಾಂಟೇಜ್ ತರಬಹುದು ಅಂತ. ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ನೆಟ್ ವೆಬ್ ಟೆಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ತು. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ 1200 ಕೋಟಿ ಕಂಪನಿ IPO ಅನೌನ್ಸ್ ಮಾಡಿದೆ. ಅದರಲ್ಲಿ ಗೋಲ್ಡ್ಮನ್ ಸಾಚಸ್ ಅವರು ಹೂಡಿಕೆ ಮಾಡಿದ್ದಾರೆ ಅನ್ನುವಂತ ಸುದ್ದಿ ಬಂದಿದೆ. ಇದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಸ್ಟಾಕ್ ಅಲ್ಲಿ. ಇನ್ನು ವಾಲ್ಚಂದರ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿ ಇತ್ತು. 2% ವರೆಗೂ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. 30 ಕೋಟಿ ಆರ್ಡರ್ ಕಂಪನಿಗೆ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ಇಂದ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇತ್ತು. ಇನ್ನು ರೈಲ್ ಟೆಲ್ ಕೂಡ ಫೋಕಸ್ ಅಲ್ಲಿ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅದನ್ನ ಕವರ್ ಮಾಡಿದೆ. 164 ಕೋಟಿ ಕಂಪನಿಗೆ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಳ್ಳೆ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ.
ಇನ್ನು ಆರ್ಡರ್ ಅಪ್ಡೇಟ್ ಗಳ ಕಡೆ ಬಂದ್ರೆ ಇವತ್ತು ಮೆಜಾರಿಟಿ ಆರ್ಡರ್ಸ್ ಅಪ್ಡೇಟ್ ಗಳನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲೇ ಶೇರ್ ಮಾಡಿದ್ದೆ. ಯಾರೆಲ್ಲ ವಾಟ್ಸ್ಆಪ್ ಚಾನಲ್ ಗೆ ಜಾಯ್ನ್ ಆಗಿದ್ದೀರಿ ಮೇ ಬಿ ನಿಮ್ಗೆ ಇದು ಗೊತ್ತಿರುತ್ತೆ ಈಗಾಗಲೇ. ಇನ್ ಕೇಸ್ ಏನಾದ್ರು ಜಾಯ್ನ್ ಆಗ್ಬೇಕಂದ್ರೆ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಜಾಯ್ನ್ ಆಗ್ಬೋದು. ಕಂಪನಿ ಒಂದು ಆರ್ಡರ್ ಅನ್ನು ಪಡ್ಕೊಂಡಿರೋ ಬಗ್ಗೆ ಸುದ್ದಿ ಬಂತು. 585 ಕೋಟಿ ಆರ್ಡರ್ ಎಲೆಕ್ಟ್ರಾನಿಕ್ಸ್ ನ ಸಪ್ಲೈ ಮಾಡುವಂತದ್ದು BEL ಗೆ. ಈ ಸುದ್ದಿ ಕಾರಣಕ್ಕೆ ಡೇಟಾ ಪ್ಯಾಟರ್ನ್ಸ್ ಇವತ್ತು ಫೋಕಸ್ ಅಲ್ಲಿತ್ತು. ಅದರ ನಂತರ ಸುಬೆಕ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಸುಬೆಕ್ಸ್ ಕೂಡ ಒಂದು ಆರ್ಡರ್ ಅನ್ನು ಪಡ್ಕೊಂಡಿದೆ. ನೋಡಬಹುದು 0.6 ಮಿಲಿಯನ್ ಯೂರೋಸ್ ಆರ್ಡರ್, ಸಣ್ಣ ಆರ್ಡರ್ ಬಟ್ ಎಕ್ಸ್ಪೋರ್ಟ್ ಆರ್ಡರ್ ಅನ್ನು ಪಡ್ಕೊಂಡಿದೆ ಸುಬೆಕ್ಸ್. ನಂತರ ಸೀಗಲ್ ಇಂಡಿಯಾ ನೋಡಬಹುದು 225 ಕೋಟಿ ಮೊತ್ತದ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ನಂತರ S&S ಪವರ್ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನು ಕೊಟ್ಟಿದೆ. 50 ಕೋಟಿ ಮೊತ್ತದ ಆರ್ಡರ್ ನ S&S ಪವರ್ ವೇದಾಂತ ಅಲ್ಯೂಮಿನಿಯಂ ಅಂಡ್ ಮೆಟಲ್ ಇಂದ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಹಾಗೆ ಪೂರ್ವಂಕರ 175 ಕೋಟಿ ಮೊತ್ತದ ಆರ್ಡರ್ ನ ಕಂಪನಿ ಪಡ್ಕೊಂಡಿದೆ, ಅಂದ್ರೆ ಕಾಂಟ್ರಾಕ್ಟ್ ಅನ್ನು ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಪೂರ್ವಂಕರ ಕೂಡ ಫೋಕಸ್ ಅಲ್ಲಿತ್ತು. ಪೇಸ್ ಡಿಜಿಟೆಕ್ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನು ಕೊಟ್ಟಿದೆ. ನೋಡಬಹುದು 929 ಮಿಲಿಯನ್ ಮೊತ್ತದ ಆರ್ಡರ್ ಇದು. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಹಾಗೆ ಜೋಡಿಯಾಕ್ ಎನರ್ಜಿ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನು ಕೊಟ್ಟಿದೆ. 2500 ಕಿಲೋವ್ಯಾಟ್ ಸಾಮರ್ಥ್ಯದ ಆರ್ಡರ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಅನ್ನು ಇವತ್ತು ಕೊಟ್ಟಿದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.